ಅಂದ್ರೆ ನಮಸ್ಕಾರ ನೋಡ್ಸಾದ್ರೆ 1289 ಪೋಸ್ಟ್ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಎಲ್ಲಾ ಡಿಸ್ಟಿಕ್ನವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಇಲ್ಲಿ ಎರಡು ಪ್ರಕಾರ ಇರತ್ತೆ, ಒಂದು ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಇರತ್ತೆ, ಇನ್ನೊಂದು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು 24ನೇ ತಾರೀಕದಂದು ಈ ಒಂದು ಹೆಡ್ ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟಂತೆ ನೋಟಿಸ್ ಪ್ರಕಟ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/10/2025 ಕೊನೆಯ ದಿನಾಂಕ ಆಗಿರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ A to Z ವರೆಗೆ. ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿಯಾಗಿ ನೇಮಕಾತಿ ನಡೆಯುತ್ತೆ, ಎಷ್ಟು ಹುದ್ದೆಗಳು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವಂತ ರೆಡ್ ಕಲರ್ ಬಟನ್ ಅದು ಕೂಡ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಈ ಒಂದು ನೇಮಕಾತಿ ಇದೆಯಲ್ಲ, ಇದು SSC ನೇಮಕಾತಿ ಆಗಿರತ್ತೆ. ಸೆಂಟ್ರಲ್ ಗೌರ್ಮೆಂಟ್ SSC ನೇಮಕಾತಿ. ಮೊನ್ನೆನೆ 7,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಮತ್ತು ಆ ಒಂದು ನೋಟಿಸ್ ಬೇರೆ ಆಗಿತ್ತು, ಈ ಒಂದು ನೋಟಿಸು ಬೇರೆ ಇದೆ. ಕೆಲವು ಜನ ಒಂದೇ ಅಂತ ಅನ್ನಕ್ ಹೋಗ್ಬೇಡಿ. ಆ ಒಂದು ನೋಟಿಸ್ ಬೇರೆ ಮತ್ತು ಈ ಒಂದು ನೋಟಿಸ್ ಬೇರೆ ಆಗಿರತ್ತೆ. ಇದು ಕೂಡ ದೆಹಲಿ ಪೊಲೀಸಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಡ್ರೈವರ್ ಹುದ್ದೆಗಳು, ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ ಇಲ್ಲಿ ಕಾಣಿಸ್ತಾ ಇರಬಹುದು. ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ನೇಮಕಾತಿ ಆಗ್ತಾ ಇದೆ. ಟೋಟಲ್ ಆಗಿ 1,289 ಪೋಸ್ಟ್ಗೆ ಈ ಒಂದು ನೋಟಿಸ್ ಆಗಿರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ 15/10/2025 ಒಳಗಾಗಿ. ಮತ್ತೆ ಇದಕ್ಕೆ ಪರೀಕ್ಷೆಗಳು ಇಟ್ಟಿದ್ದಾರೆ. ಮತ್ತೆ ನೀವೇನಾದ್ರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಅದನ್ನ ಸರಿ ಮಾಡೋದಕ್ಕೆ ದಿನಾಂಕ ಕೂಡ ಕೊಟ್ಟಿದ್ದಾರೆ, ಅದೆಲ್ಲ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಮೊದಲಿಗೆ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಕಡ್ಡಾಯವಾಗಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ನೀವು ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ಮತ್ತೆ ಡ್ರೈವರ್ ಇರೋದ್ರಿಂದ ಈ ಒಂದು ಡ್ರೈವರ್ ಪೋಸ್ಟ್ 737 ಪೋಸ್ಟ್ ಇರತ್ತೆ. ಮತ್ತೆ ಹೆಡ್ ಕಾನ್ಸ್ಟೇಬಲ್, ಇದರಲ್ಲಿ ಹೆಡ್ ಕಾನ್ಸ್ಟೇಬಲ್ ಇರತ್ತೆ. ಆ ಒಂದು ನೋಟಿಸ್ ಬೇರೆ ಆಗಿರತ್ತೆ. ಅದು 300ಕ್ಕಿಂತ ಜಾಸ್ತಿ ಪೋಸ್ಟ್ ಇದಾವೆ, ಆ ಒಂದು ನೋಟಿಸ್ ಬೇರೆ. ಮತ್ತೆ ಈ ಒಂದು ಡ್ರೈವರ್ ಹುದ್ದೆದು ಇದು ಬೇರೆ ಆಗಿರತ್ತೆ ನೋಡಿ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಮಹಿಳೆಯರು ಪುರುಷರು ಅರ್ಜಿ ಸಲ್ಲಿಸಿ, ಬಟ್ ಈ ಒಂದು ಡ್ರೈವರ್ ಪೋಸ್ಟಿಗೆ ಪುರುಷರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಓಪನ್ ಪ್ರೆಷರ್ ಅಭ್ಯರ್ಥಿ ಸಂಬಂಧಪಟ್ಟಂತೆ 316, ಎಕ್ಸ್ ಸರ್ವಿಸ್ ಮೆನ್ವರೆಗೆ ಸಂಬಂಧಪಟ್ಟಂತೆ 35 ಪೋಸ್ಟ್ ಇರತ್ತೆ. ಯಾವ್ಯಾವ ಒಂದು ವರ್ಗದಲ್ಲಿ ಎಷ್ಟು ನೋಡಿ. ಯುವರ್ ಅಭ್ಯರ್ಥಿಯಲ್ಲಿ 351, EWS ದಲ್ಲಿ 79, OBC ಅಭ್ಯರ್ಥಿ 170 ಪೋಸ್ಟ್, SC ದವರಿಗೆ 87, ಅದನಂತರ ST ದವರಿಗೆ 56, ಟೋಟಲ್ ಆಗಿ 737 ಈ ಒಂದು ಡ್ರೈವರ್ ಪೋಸ್ಟ್ ಇರತ್ತೆ. ಗ್ರೂಪ್ C ಗೆ ಸಂಬಂಧಪಟ್ಟಂತೆ ಆಯ್ಕೆ ಆದ್ರೆ ಸೇಮ್ 21ರಿಂದ 81,000 ತನಕ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ. ಇದು CPC ಪ್ರಕಾರ ವೇತನ ಆಗಿರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಇರೋದಿಲ್ಲ. ನಿಮಗೆ CPC ಪ್ರಕಾರ ಎಲ್ಲಾ ಭತ್ಯೆಗಳು ಸೇರಿಸ್ಕೊಂಡು, ಈಗ ಉದಾಹರಣೆಗೆ 25,000 ರೂಪಾಯಿ ಇದೆಯಲ್ಲ, ಅದನ್ನ 30,000 ರೂಪಾಯಿ ಕೊಡ್ತಾರೆ ಎಲ್ಲಾ ಭತ್ಯೆಗಳು ಸೇರಿಸ್ಕೊಂಡು. ಇದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಇದಕ್ಕೆ 21ರಿಂದ 30 ವರ್ಷ ಕೊಟ್ಟಿದ್ದಾರೆ. ನಾನು ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಇತ್ತಲ್ಲ 7,000ಕ್ಕಿಂತ ಅಧಿಕ ಪೋಸ್ಟ್, ಅದಕ್ಕೆ ಎಷ್ಟಿತ್ತಂದ್ರೆ ವಯೋಮಿತಿ 18ರಿಂದ 25 ತನಕ ವಯೋಮಿತಿ ಇತ್ತು. ಇದಕ್ಕೆ 21ರಿಂದ 30 ವರ್ಷ ತನಕ ಕೊಟ್ಟಿದ್ದಾರೆ. ಒಂದ್ಸರಿ ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ. 1/7/2020 ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅವರು 2/7/1995ರಿಂದ 1/7/2004 ಒಳಗಾಗಿ ಯಾರ್ಯಾರು ಹುಟ್ಟಿದಿರಲ್ಲ ಅವರೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಲಾಂಗ್ ಇದೆ ಈ ಒಂದು ನೋಟಿಸ್, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಸುಮಾರು 66 ಪೇಜ್ ಗಟ್ಟಲೆ ಈ ಒಂದು ನೋಟಿಸ್ ಇದೆ. ಇದು ಮೊದಲನೇ ನೋಟಿಸ್. ಇನ್ನು ಎರಡನೇ ನೋಟಿಸ್ ಕೂಡ ನಮಗೆ ತಿಳಿಸ್ಕೊಡ್ತಾನೆ ಹೆಡ್ ಕಾನ್ಸ್ಟೇಬಲ್ದು. ಅದಕ್ಕೂ ಕೂಡ ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ. ಅದು ಕೂಡ ಓಪನ್ ಆಗಿದೆ ನೋಡಿ. ಇದು ಹೆಡ್ ಕಾನ್ಸ್ಟೇಬಲ್ದು ನೋಟಿಸ್ ಆಗಿರತ್ತೆ. ಇಲ್ಲಿ ನೋಡಿ ಅಸಿಸ್ಟೆಂಟ್ ಆಪರೇಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ. ಇದು ಇಲ್ಲಿ ನೋಡಿ ವೈರ್ಲೆಸ್ ಆಪರೇಟರ್ ಹುದ್ದೆಗಳು, ಇದು ಹೆಡ್ ಕಾನ್ಸ್ಟೇಬಲ್ಗೆ ನೋಟಿಸ್ ಆಗಿರತ್ತೆ, ಕಾಣಿಸ್ತಾ ಇರಬಹುದು. ಇದರಲ್ಲಿ ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟೋಟಲ್ ಖಾಲಿರುವಂತ ಪೋಸ್ಟ್ 370 ಪೋಸ್ಟ್ ಇರತ್ತೆ. ಇದೊಂದು ನೋಟಿಸ್ ಬೇರೆನೆ, ಈ ಒಂದು ನೋಟಿಸ್ ಬೇರೆನೆ 370 ಇರತ್ತೆ. ಇಲ್ಲಿ ಫ್ರೆಶರ್ದವರಿಗೆ 126, ಎಕ್ಸ್ ಸರ್ವಿಸ್ ಮೆನ್ದವರಿಗೆ 16,
ಟೋಟಲ್ ಆಗಿ UR ಅಭ್ಯರ್ಥಿಗೆ 158, EWS ಅವರಿಗೆ 37, OBC ಅಭ್ಯರ್ಥಿ 94, SC ದವರಿಗೆ 48, ಅದ ನಂತರ ST ದವರಿಗೆ 33, ಟೋಟಲ್ ಆಗಿ 370 ಪೋಸ್ಟ್. ಇದಕ್ಕೂ ಕೂಡ ಸೇಮ್ ಡೇಟು ಈಗೇನು ತಿಳಿಸ್ಕೊಟ್ನಿಲ್ಲ ಡ್ರೈವರು, ಅದೇ ಪೋಸ್ಟಿಗೆ ಸಂಬಂಧಪಟ್ಟಂತೆ ಇದೇ ಆಗಿರತ್ತೆ. 24ರಿಂದ 15 ತಾರೀಕು ತನಕ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕಿ. ನಾನು ಮುಂಚಿತವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಇತ್ತಲ್ಲ, ಅದು 21 ಅಕ್ಟೋಬರ್ 2025 ತನಕ ಇತ್ತು. ಅದೊಂದು ಸ್ವಲ್ಪ ಡೇಟು ಮುಂದ್ಗಡೆ ಹಾಕಿದ್ದಾರೆ. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕೂ ಕೂಡ ಸೇಮ್ ಸೆಕೆಂಡ್ PUC ಪಾಸ್ ಆಗಿರಬೇಕು, 18 ವರ್ಷದಿಂದ 30 ವರ್ಷದ ತನಕ ಅವಕಾಶ ಇರತ್ತೆ. ಮತ್ತು ಆಯ್ಕೆ ಆದರೆ ಮಂತ್ಲಿ ವೇತನ ಅಷ್ಟೇ. ಹೆಡ್ ಕಾನ್ಸ್ಟೇಬಲ್ಗೆ ಸ್ವಲ್ಪ ಜಾಸ್ತಿ ಕಡಿಮೆ ಇರತ್ತೆ, ಮತ್ತು ಡ್ರೈವರ್ ಹುದ್ದೆಗೆ ಸ್ವಲ್ಪ ಜಾಸ್ತಿ ಇರತ್ತೆ. ಈ ರೀತಿಯಾಗಿ ಇನ್ನು ವಯೋಮಿತಿ ಆಗಲೇ ತಿಳಿಸ್ಕೊಟ್ಟಿರುವಂತ ಅದನ್ನ ನೀವು ನೋಡ್ಕೊಳ್ಳಿ. ಅರ್ಧ ಶುಲ್ಕ ಕೂಡ 100 ರೂಪಾಯಿ ಇರತ್ತೆ. SC ST ವರ್ಗದವ್ರಿಗೆ ಬಿಟ್ಟು 100 ರೂಪಾಯಿ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಒಂದು ಡ್ರೈವರ್ ಹುದ್ದೆ ಇರೋದ್ರಿಂದ ಡ್ರೈವರ್ ಹುದ್ದೆಗೆ ಬೇರೆ ರೀತಿಯಲ್ಲಿ ನಿಮಗೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಅದು ಸಿಗೋದಿಲ್ಲ. ಯಾಕಂದ್ರೆ 66 ಪೇಜ್ ಗಟ್ಟಲೆ ನೋಟಿಸ್ ಇದೆ, ಅದು ಸರ್ಚ್ ಮಾಡ್ಬೇಕಾಗತ್ತೆ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಒಂದು ದೈಹಿಕ ಪರೀಕ್ಷೆ, ಅಳತೆ ಪರೀಕ್ಷೆ, ಕಂಪ್ಯೂಟರ್ ಆಧಾರ ಪರೀಕ್ಷೆ, ಡ್ರೈವರ್ ಹುದ್ದೆಗೆ ಡ್ರೈವರ್ ಪರೀಕ್ಷೆ, ಲೈಸೆನ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ, ಇದರ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ನೋಡಿ, ಯಾರು ಡ್ರೈವರ್ ಆಗ್ಬೇಕಂತ ಇದ್ದಾರಲ್ಲ, SSC ಇಲಾಖೆಯಲ್ಲಿ ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಆಸಕ್ತಿ ಇದ್ದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ 1289 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದು 7000 ಪೋಸ್ಟದು ನೋಟಿಫಿಕೇಶನ್ ಬೇರೆ, ಹೆಡ್ ಕಾನ್ಸ್ಟೇಬಲ್ ಪೋಸ್ಟದು ನೋಟಿಫಿಕೇಶನ್ ಬೇರೆ, ಮತ್ತು ಡ್ರೈವರ್ ಪೋಸ್ಟದು ನೋಟಿಫಿಕೇಶನ್ ಬೇರೆ. ಈಗ ಇದೇ ತಿಂಗಳಲ್ಲಿ 3 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ SSC ಇಲಾಖೆಯಿಂದ. ಆಲ್ ಇಂಡಿಯಾದವ್ರಿಗೆ ಅವಕಾಶ ಇರತ್ತೆ. ಕೆಲವು ಜನ ಒಂದೇ ಪೋಸ್ಟ್ ಅಂತ ಅನ್ನಕ್ಕೆ ಹೋಗ್ಬೇಡಿ, ಬೇರೆ ಬೇರೆ ಪೋಸ್ಟ್ ಇರತ್ತೆ. ನಿಮ್ಮ ಒಂದು ವಿದ್ಯಾರ್ಹತೆ ನೋಡಿಕೊಂಡು, ಏಜ್ ಲಿಮಿಟ್ ಅನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ.